ಕೆಟ್ಟ ಹೆಂಗಸರ ಲಕ್ಷಣಗಳು. ಪ್ರತಿಯೊಬ್ಬ ಹೆಂಗಸು ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುತ್ತಾಳೆ ಎಂದು ಹೇಳಲು ಸಾಧ್ಯವಿಲ್ಲ. ಹೌದು, ಅವರವರ ಮನಸ್ಸಿನ ಆಧಾರದ ಮೇಲೆ ಅವರ ಗುಣ, ಸ್ವಭಾವ, ಅವರ ವ್ಯಕ್ತಿತ್ವ ಪ್ರತಿಯೊಂದು ಕೂಡ ನಿಂತಿರುತ್ತದೆ. ಹಾಗೆಂದ ಮಾತ್ರಕ್ಕೆ ಎಲ್ಲರೂ ಕೂಡ ಕೆಟ್ಟವರು ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ಯಾವ ಕೆಲ ಗುಣಲಕ್ಷಣಗಳು ಇದ್ದರೆ ಅದು ಹೆಂಗಸರ ಕೆಟ್ಟ ಗುಣಲಕ್ಷಣಗಳು ಅಂದರೆ ಅದು ಒಳ್ಳೆಯದಲ್ಲ ಎಂದು ಹೇಗೆ ಹೇಳಬಹುದು? ಆ ಲಕ್ಷಣಗಳು ಯಾವುವು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಪ್ರತಿಯೊಬ್ಬ ಹೆಣ್ಣು ಕೂಡ ಮನೆಯ ಕನ್ನಡಿ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಹೌದು, ಮನೆಯಲ್ಲಿ ಯಾವುದೇ ರೀತಿಯ ಕಷ್ಟ, ಸುಖ, ದುಃಖ ಏನೇ ಇರಲಿ ಅವೆಲ್ಲವನ್ನೂ ಸಹ ಸರಿಯಾಗಿ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುವವಳಿಗೆ ಪರಿಪೂರ್ಣ ಹೆಣ್ಣು ಎಂದು ಕರೆದರೆ ತಪ್ಪಲ್ಲ. ತ್ಯಾಗಮಯಿ, ಕರುಣಾಮಯಿ ಎಂಬ ಅರ್ಥವೂ ಕೂಡ ಹೆಣ್ಣಿಗೆ ಇದೆ. ಇಷ್ಟೆಲ್ಲ ಗುಣಗಳನ್ನು ಹೊಂದಿರುವಂತಹ ಹೆಣ್ಣು ಕೆಲ ಸಂದರ್ಭಗಳಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಹಾಗೇನಾದರೂ ಅವಳು ಪ್ರತಿಯೊಂದು ಸಮಯದಲ್ಲಿಯೂ ಹಠ ಮಾಡಿದರೆ, ಉದಾಹರಣೆಗೆ, ಈ ಕೆಲಸ ಹೀಗೆ ಆಗಬೇಕು, ನನಗೆ ಈ ವಸ್ತು ಬೇಕೇ ಬೇಕು, ಅವನು ನನಗೆ ಬೇಕೇ ಬೇಕು, ಹೀಗೆ ಎಲ್ಲವನ್ನೂ ಹಠ ಮಾಡಿ ಪಡೆದುಕೊಳ್ಳಬಾರದು. ಒಂದು ವೇಳೆ ಪ್ರತಿಯೊಂದು ವಿಚಾರದಲ್ಲಿಯೂ ಹಠ ಮಾಡಿದರೆ ಆ ಮನೆಯಲ್ಲಿ ಅಭಿವೃದ್ಧಿಯ ಯಶಸ್ಸು ಇರುವುದಿಲ್ಲ. ಬದಲಿಗೆ ನಿಮ್ಮ ಮನೆಯಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತವೆ. 1. ಗಂಡನ ಪ್ರತಿ ಮಾತಿಗೆ ಎದುರಾಗಿ ಉತ್ತರ ಕೊಡುವ ಹೆಂಗಸು ಕೆಟ್ಟ ಹೆಂಗಸು ಎಂದು ಹೇಳಬಹುದು. 2. ಅತಿಯಾಗಿ ಆವೇಶಪಡುವ ಹೆಂಗಸರು. ಹೌದು, ಅವರಿಗೆ ಸಂತೋಷ ಇರುವುದಿಲ್ಲ ಮತ್ತು ಅವರ ಜೊತೆ ಇರುವವರಿಗೂ ಸಂತೋಷದಿಂದ ಇರಲು ಬಿಡುವುದಿಲ್ಲ. 3. ಪದೇ ಪದೇ ಬಾಯಿಯಲ್ಲಿ ಕೆಟ್ಟ ಬೈಗುಳ ಬಳಸುವ ಹೆಂಗಸರು. 4. ಸ್ನಾನ ಮಾಡದೆ ಕೊಳಕಾಗಿರುವುದು. 5. ಹೆಂಗಸರು ಸೆರೆಯನ್ನು ಸರಿಪಡಿಸಿಕೊಳ್ಳದೆ ಅಂಗಾಂಗಗಳನ್ನು ಬಚ್ಚಿಟ್ಟುಕೊಳ್ಳದಿರುವುದು. 6. ಗಂಡನ ಬಿಟ್ಟು ಪರಪುರುಷರ ಕಡೆ ತಲೆ ಎತ್ತಿ ನೋಡುವುದು ಅಥವಾ ಅವರ ಜೊತೆ ಚೆಲ್ಲಾಟ ಆಡುವುದು. 7. ಪರಪುರುಷರೊಂದಿಗೆ ಸಂಬಂಧ ಹೊಂದಿರುವ ಹೆಂಗಸು. 8. ಅಲ್ಲಿಯ ಮಾತು ಇಲ್ಲಿ, ಇಲ್ಲಿಯ ಮಾತು ಅಲ್ಲಿ, ಹೀಗೆ ಎಲ್ಲೆಡೆ ಬೆಂಕಿ ಹಚ್ಚುವ ಹೆಂಗಸು. 9. ಬೇರೆಯವರ ಖುಷಿ ಹಾಗೂ ನೆಮ್ಮದಿಯನ್ನು ನೋಡಿ ಅಸೂಯೆ ಪಡುವ ಹೆಂಗಸು. 10. ಯಾವಾಗಲೂ ಹೋಲಿಕೆ ಮಾಡುವ ಹೆಂಗಸು ಯಾವತ್ತಿಗೂ ಖುಷಿಯಾಗಿರಲು ಸಾಧ್ಯವಿಲ್ಲ. 11. ಅತಿಯಾಗಿ ಅಲಂಕಾರ ಮಾಡಿಕೊಳ್ಳುವುದು. 12. ಅತಿಯಾದ ಆವೇಶ ಹಾಗೂ ಅತಿಯಾದ ಕೋಪ. 13. ಹೆಂಗಸರಿಗೆ ತಿನ್ನುವ ಯೋಗ ಇದ್ದರೆ ಮಾತ್ರ ಗಂಡಸರು ಸಂಪಾದಿಸುತ್ತಾರೆ ಎಂಬ ನಂಬಿಕೆ. 14. ಹೆಂಗಸು ಮಾಡಿದ ಪಾಪ ಗಂಡಸರಿಗೆ ಪರಿಣಾಮ ಬೀರಬಹುದು ಎಂಬ ನಂಬಿಕೆ. ಈ ಮೇಲಿನ ಎಲ್ಲ ಕೆಟ್ಟ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಹೆಂಗಸರನ್ನು ಕೆಟ್ಟ ಹೆಂಗಸು ಅಂತ ಹೇಳಬಹುದು. ಆದ್ದರಿಂದ ಇವೆಲ್ಲವನ್ನೂ ಈಗಲೇ ಸರಿಪಡಿಸಿಕೊಂಡು ಒಂದು ಉತ್ತಮ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.